ಥ್ರೋಟ್ ಅಂದಾಗ ನಾವು ಯೂಶ್ವಲಿ ಎರಡು ಕೆಲಸ ಮಾಡುತ್ತೆ. ಒಂದು ಮಾತು, ನಾವು ಏನು ಮಾತಾಡ್ತೀವೋ ಆ ಗಾಳಿನ ತೊಗೊಂಡು ಅದನ್ನು ವರ್ಡ್ಸ್ ಆಗಿ ಕನ್ವರ್ಟ್ ಮಾಡೋ ಕೆಲಸ ಒಂದು ಥ್ರೋಟ್ಗೆ. ಎರಡನೇದು ನುಂಗೋದು, ಫುಡ್ಡನ್ನು ಕರೆಕ್ಟಾಗಿ ಲಂಗ್ಸಿಗೆ ಹೋಗ್ದೇ ಹೊಟ್ಟೆಗೆ ಕಳಿಸೋ ಕೆಲಸ ಥ್ರೋಟಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಕೂಡ ಸುಮಾರು ಜನಕ್ಕೆ ಕ್ಯಾನ್ಸರ್ ಬರುತ್ತೆ. ಅದೇ ನಾನು ಹೇಳ್ದಂಗೆ ಈ ಸಿಗರೆಟ್ ಸೇರೋರಿಗೆ, ಬೀಡಿ ಸೇರೋರಿಗೆ, ತಂಬಾಕು ಯೂಸ್ ಮಾಡೋದು, ಡ್ರಿಂಕ್ಸ್ ಹೆಚ್ಚಿಗೆ ಮಾಡಿದ್ರೆ ಈ ಥರ ಎಲ್ಲ ಹ್ಯಾಬಿಟ್ಸ್ ಇರೋರಿಗೆ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಥ್ರೋಟಲ್ಲೇನೂ ಕೂಡ ಯೂಶ್ವಲಿ ವಾಯ್ಸು ಪ್ರಾಬ್ಲಮ್ ಇರೋರು ಮತ್ತು ಸ್ವಾಲೋಯಿಂಗ್ ಪ್ರಾಬ್ಲಮ್ ಎರಡನ್ನೂ ನಾವು ನೋಡ್ತೀವಿ. ಕೆಲವು ಜನಕ್ಕೆ ವಾಯ್ಸ್ ನಾರ್ಮಲ್ ಇರುತ್ತೆ, ಆದರೆ ಅವ್ರಿಗೆ ನುಂಗಬೇಕಾದ್ರೆ ತೊಂದರೆ ಆಗುತ್ತೆ. ಇನ್ನು ಕೆಲವು ಜನಕ್ಕೆ ನುಂಗಕ್ಕೇನು ತೊಂದರೆ ಇರಲ್ಲ, ಬಟ್ ಧ್ವನಿ ಬದಲಾವಣೆ ಆಗುತ್ತೆ. ಅಕ್ಕಪಕ್ಕ ಇರೋರು, ಮನೇಲಿರೋರು ಯೂಶ್ವಲಿ ಕೇಳ್ತಾರೆ, ಏನು ನಿಮ್ಮ ಧ್ವನಿ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಅಂತ. ಆ ಥರ ಇದ್ದಾಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು.